ಸೊ ಗೆಳೆಯರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಪ್ರಧಾನಿ ಮೋದಿಯವರು ಆಗಸ್ಟ್ 23ರಂದು ಉಕ್ರೇನ್ಗೆ ಭೇಟಿ ನೀಡುತ್ತಿದ್ದಾರೆ ಅನ್ನೋದನ್ನ ಸ್ವತಃ ಉಕ್ರೇನ್ ಸರ್ಕಾರವು ಆಫೀಸಿಯಲ್ ಆಗಿ ದೃಢಪಡಿಸಿದೆ. ಇದಷ್ಟೇ ಅಲ್ಲದೆ ಉಕ್ರೇನ್ನ ಈ ಭೇಟಿ ಕೇವಲ ತೋರಿಸುವುದಕ್ಕಾಗಿ ಅಲ್ಲ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿದೆ. ಆಕ್ಚುಲಿ ಈ ಎರಡು ದೇಶಗಳ ನಡುವೆ ಹಲವು ಒಪ್ಪಂದಗಳು ನಡೆಯಲಿವೆ. ಅಲ್ಲಿನ ಅಧ್ಯಕ್ಷ ಜೆಲೆನ್ಸ್ಕಿ ಮತ್ತು PM ಮೋದಿಯವರು ವಿವಿಧ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ, ಡಾಕ್ಯುಮೆಂಟ್ ಎಕ್ಸ್ಚೇಂಜ್ ಮಾಡಲಿದ್ದಾರೆ ಹಾಗೂ ಇದರಲ್ಲಿ ಇನ್ನೂ ಹೆಚ್ಚಿನ ರಕ್ಷಣಾ ಒಪ್ಪಂದವೂ ಆಗಿರಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಗೆಳೆಯರೆ, ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ನಿಮಗೆ ಪ್ರಶ್ನೆ ಇರಬಹುದು, ಅಲ್ಲ ಈ ಡಿಫೆನ್ಸ್ ಡೀಲ್ ಅಲ್ಲಿ ಉಕ್ರೇನ್ ಭಾರತಕ್ಕೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ಟೆಕ್ನಾಲಜಿಯನ್ನ ಮಾರಲಿದೆನಾ ಅಥವಾ ಭಾರತ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುತ್ತಿದೆನಾ? ಸೊ ನೋಡಿ ಗೆಳೆಯರೆ, ಇದರ ಬಗ್ಗೆ ಡಿಫೆನ್ಸ್ ಸೋರ್ಸಸ್ಗಳು ಕೂಡ ನಿರಾಕರಿಸುತ್ತಿಲ್ಲ. ಈ ಎರಡು ಪಾಸಿಬಿಲಿಟಿ ಆಗಿದ್ದು ಭಾರತ ಉಕ್ರೇನ್ಗೂ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬಹುದು ಹಾಗೂ ಉಕ್ರೇನ್ ಭಾರತಕ್ಕೆ ಡಿಫೆನ್ಸ್ ಟೆಕ್ನಾಲಜಿಯನ್ನು ಕೂಡ ಸಪ್ಲೈ ಮಾಡಬಹುದು. ಯಾಕಂದರೆ ಇತಿಹಾಸವನ್ನು ನೋಡಿದರೆ ಸೋವಿಯತ್ ಒಕ್ಕೂಟದ ನಂತರ ಉಕ್ರೇನ್ನಲ್ಲಿ ಹೆಲಿಕಾಪ್ಟರ್ ಇಂಜಿನ್ಗಳನ್ನು ತಯಾರಿಸುವ ಅನೇಕ ಕಂಪನಿಗಳಿವೆ. ಇವುಗಳ ಹೊರತಾಗಿ ಅವರು ವಿಮಾನಗಳನ್ನು ತಯಾರಿಸುತ್ತಾರೆ, ಟ್ರಾನ್ಸ್ಪೋರ್ಟ್ ಹಡಗುಗಳನ್ನು ಮಾಡ್ತಾರೆ, ಅದರ ಎಂಜಿನ್ಗಳನ್ನು ಕೂಡ ತಯಾರಿಸುತ್ತಾರೆ. ಇದನ್ನು ಹೊರತುಪಡಿಸಿ ರಷ್ಯಾವು ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನು ಏನು ಮಾರಾಟ ಮಾಡಿದೆ, ಈ ಶಸ್ತ್ರಾಸ್ತ್ರಗಳನ್ನು ಕೂಡ ರಿಪೇರ್, ಮೇಂಟೆನೆನ್ಸ್ ಮತ್ತು ಸರ್ವಿಸಿಂಗ್ ಅನ್ನು ಮಾಡುವ ಸಾಮರ್ಥ್ಯವನ್ನು ಉಕ್ರೇನ್ ಹೊಂದಿದೆ ಹಾಗೂ ಕಳೆದ 30 ವರ್ಷಗಳಿಂದ ಭಾರತಕ್ಕಾಗಿ ಅವರು ಈ ಕೆಲಸವನ್ನು ಮಾಡುತ್ತಲಿದ್ದಾರೆ. ಸೊ ಆದ್ದರಿಂದ ಭವಿಷ್ಯದಲ್ಲಿ ಹೀಗಾಗುವ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೂ ಉಕ್ರೇನ್ ತನ್ನ ಟೆಕ್ನಾಲಜಿಯನ್ನು ಕೂಡ ಭಾರತಕ್ಕೆ ಸಪ್ಲೈ ಮಾಡುವುದಕ್ಕೂ ಸಿದ್ಧವಾಗಬಹುದು. ಇದನ್ನು ಹೊರತು ಉಕ್ರೇನ್ಗೆ ಭಾರತವು ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬಹುದಾ? ಸೊ ನೋಡಿ ಗೆಳೆಯರೆ, ಭಾರತವು ಡೈರೆಕ್ಟ್ಲಿ ಆಗದಿದ್ದರೂ ಇಂಡೈರೆಕ್ಟ್ಲಿ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಬಹುದು. ಅಂದರೆ ಎರಡನೇ ಅಥವಾ ಮೂರನೇ ದೇಶವನ್ನು ಮಧ್ಯವರ್ತಿಯಾಗಿ ಬಳಸಿಕೊಂಡು ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಬಹುದು. ಹಾಗೂ ನಿಮಗೀಗ ಇದನ್ನು ಏನು ಹೇಳಲು ಹೋಗ್ತಾ ಇದ್ದೀನಿ, ಇದರಿಂದ ನೀವು ಆಶ್ಚರ್ಯ ಪಡಬೇಡಿ. ಕಳೆದ 1.5 ವರ್ಷಗಳಿಂದ ಉಕ್ರೇನ್ ಸೇನೆಯು ರಷ್ಯಾದ ವಿರುದ್ಧ ನಿರಂತರವಾಗಿ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾ ಇದೆ ಹಾಗೂ ಈ ಶಸ್ತ್ರಾಸ್ತ್ರಗಳ ಸಾಕಷ್ಟು ವಿಡಿಯೋ ಫುಟೇಜ್ ಸಹ ಹೊರಬಂದಿವೆ. ಅಂದರೆ ದೃಢವಾದ ಪುರಾವೆಗಳು ಇದೆ ಮತ್ತು ಇದು ಭವಿಷ್ಯದಲ್ಲಿಯೂ ಕೂಡ ಮುಂದುವರಿಯಬಹುದು. ಆದರೆ ನಿಮ್ಮಲ್ಲಿ ಕೆಲವರು ಹೇಳ್ತಾ ಇರಬಹುದು, ಅಲ್ಲ ರಷ್ಯಾ ನಮ್ಮ ನಿಷ್ಠಾವಂತ ಸ್ನೇಹಿತರಾಗಿದ್ದಾರೆ, ಅವರಿಗೆ ದ್ರೋಹ ಮಾಡಿದಂತಾಗ್ತದೆ, ಇದರಿಂದ ಅವರು ಕೋಪಗೊಳ್ಳಬಹುದು ಅಂತ. ಸೊ ನೋಡಿ ಗೆಳೆಯರೆ, ಇಲ್ಲಿ ಕೋಪಗೊಳ್ಳುವಂತಹದ್ದು ಏನೂ ಇಲ್ಲ. ಯಾಕಂದರೆ ಭಾರತದ ಈ ಆತ್ಮೀಯ ಸ್ನೇಹಿತ ರಷ್ಯಾವು ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನದೊಂದಿಗೆ ಡ್ರೋನ್ ಡೀಲನ್ನು ಮಾಡಿಕೊಂಡಿದೆ. ಅದರಲ್ಲಿ ಪಾಕಿಸ್ತಾನಕ್ಕೆ ಎಂಥ ಸರ್ವಿಲಾನ್ಸಿಂಗ್ ಡ್ರೋನ್ಗಳನ್ನು ಕೊಡಲಿದೆ ಅಂದರೆ ಇದರಿಂದ POK ಮತ್ತು ವಿಶೇಷವಾಗಿ ಕಾಶ್ಮೀರ ಪ್ರದೇಶಗಳಲ್ಲಿ ಭಾರತೀಯ ಸೇನೆಯ ಮೇಲೆ ಕಣ್ಣಿಡಲು ಸಾಧ್ಯವಾಗ್ತದೆ. ಹಾಗಾದರೆ ಇವರು ಪಾಕಿಸ್ತಾನಕ್ಕೆ ಹೈ ಎಂಡ್ ವೆಪನ್ಗಳನ್ನು ಡೈರೆಕ್ಟ್ಲಿ ಮಾರಾಟ ಮಾಡುತ್ತಿರುವಾಗ ನಾವ್ಯಾಕೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ಇಂಡೈರೆಕ್ಟ್ಲಿ ಉಕ್ರೇನ್ಗೆ ಕೊಡಬಾರ್ದು? ಇದರಿಂದ ಸ್ವತಃ ನೀವೇ ಯೋಚನೆ ಮಾಡಿ. ರಷ್ಯಾ ತನ್ನ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟಲ್ಲಿ ಒಂದು ಪೈಸೆನೂ ಕಡಿಮೆ ಮಾಡೋದಕ್ಕೆ ತಯಾರಿಲ್ಲ. ಅದನ್ನು ನಮಗೆ ಹೊರತುಪಡಿಸಿ ಎಲ್ಲರಿಗೂ ಮಾರಾಟ ಮಾಡ್ತಾ ಇದೆ. ಆದ್ರೂ ಅವರ ಶತ್ರುಗಳಿಗೆ ನಾವು ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬಾರ್ದು ಅನ್ನೋದನ್ನು ನಿರೀಕ್ಷಿಸುತ್ತಿದ್ದಾರೆ. ಸೊ ಇದಂತೂ ಸಾಧ್ಯನೇವಿಲ್ಲ. ಒಂದು ವೇಳೆ ರಷ್ಯಾ ಇದನ್ನು ತಡೆಯಬೇಕಂತ ಬಯಸಿದರೆ ಮೊದಲು ಅವರು ಚೀನಾ, ಪಾಕಿಸ್ತಾನಕ್ಕೆ ಆ ಅಸ್ತ್ರಗಳನ್ನು ಮಾರುವುದನ್ನು ನಿಲ್ಲಿಸಬೇಕು. ಆನಂತರ ಭಾರತವು ನಿಲ್ತದೆ. ಅಂದರೆ ವಿಷಯ ಸ್ಪಷ್ಟವಾಗಿದೆ, ನೀವು ಹೇಗೆ ಬಿತ್ತುತ್ತೀರಿ ಹಾಗೇನೆ ಕೊಯ್ಯುತ್ತೀರಿ. ಇದು ಅಂತಾರಾಷ್ಟ್ರೀಯ ರಾಜಕೀಯದ ನಿಯಮ ಮತ್ತು ಜಿಯೋ ಪಾಲಿಟಿಕ್ಸ್ನ ರೂಲ್ ಆಗಿದೆ ಹಾಗೂ ಭಾರತವು ಕೂಡ ಈ ರೂಲನ್ನೇ ಫಾಲೋ ಮಾಡ್ತಾ ಇದೆ. ಇದರ ಹೊರತಾಗಿ ವ್ಯಾಪಾರದ ಬಗ್ಗೆನೂ ಎರಡು ದೇಶಗಳ ಮಧ್ಯೆ ದೊಡ್ಡ ಡೀಲ್ ಆಗಲಿದೆ. ಹೆಂಗಂದ್ರೆ ಉಕ್ರೇನ್ ಸನ್ಫ್ಲವರ್ ಆಯಿಲ್ನ ದೊಡ್ಡ ಎಕ್ಸ್ಪೋರ್ಟರ್ ಆಗಿದ್ದಾರೆ. ಭಾರತ ಮೊದಲಿಗೆ ಸಾಕಷ್ಟು ಸೂರ್ಯಕಾಂತಿ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತಿತ್ತು, ಆದರೆ ಇದು ಯುದ್ಧದ ನಂತರ ಕಡಿಮೆಯಾಗಿದೆ. ಈ ಪ್ರವಾಸದ ನಂತರ ಅದು ಮತ್ತೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಇದರಿಂದ ಭಾರತದಲ್ಲಿ ಖಾದ್ಯ ತೈಲದ ಬೆಲೆಗಳು ಕಡಿಮೆಯಾಗುವ ಸಂಭವನೀಯತೆ ಇದೆ. ಅದೇ ಸಮಯದಲ್ಲಿ ಈ ಪ್ರವಾಸದ ದೊಡ್ಡ ಉದ್ದೇಶವು ಭಾರತದ ಚಿತ್ರಣವನ್ನು ಮತ್ತೆ ಬೆಳಗಿಸುವುದಾಗಿದೆ. ಯಾಕಂದರೆ ಯುದ್ಧದ ಸಮಯದಲ್ಲಿ ಉಕ್ರೇನ್ ಮೇಲಿನ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮತ್ತು ಅಮೆರಿಕಾದಲ್ಲಿ ಭಾರತದ ಇಮೇಜ್ ಕಳಂಕಿತವಾಗಿರುವ ಈ ವಿಷಯವನ್ನು ನಿರಾಕರಿಸಲಾಗುವುದಿಲ್ಲ. ಹಾಗೂ ನೀವು ಹೀಗೆ ಅಂದ್ಕೊಳ್ಳಿ, ಒಂದು ವೇಳೆ ನಾಳೆ ಭಾರತ ಮತ್ತು ಚೀನಾದ ಯುದ್ಧ ನಡೆದರೆ ಈ ದೇಶಗಳಿಂದ ನಮಗೆ ಬೆಂಬಲ ಬೇಕು. ಇಲ್ಲಿ ವಿಷಯ ಕೇವಲ ಸೇನೆಯ ಬೆಂಬಲ ಅಷ್ಟೇ ಅಲ್ಲ, ಅವರು ಅದನ್ನು ನೀಡದಿದ್ದರೂ ಕೂಡ ನಾವು ಕಾರ್ಯನಿರ್ವಹಿಸುತ್ತೇವೆ. ಯಾಕಂದರೆ ನಮಗೆ ಅವರ ಡಿಪ್ಲೊಮ್ಯಾಟಿಕ್ ಮತ್ತು ಸಾಫ್ಟ್ ಪವರ್ನ ಅವಶ್ಯಕತೆ ಇದೆ. ಆದರೆ ಪ್ರಸ್ತುತ ಭಾರತದ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳ ಜನರಲ್ಲಿ ಸೆಂಟಿಮೆಂಟ್ ಚೆನ್ನಾಗಿಲ್ಲ.
ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಇವರು ಉಕ್ರೇನ್ನಲ್ಲಿ ನಮಗೆ ಸಹಾಯ ಮಾಡಿಲ್ಲ, ನಾವು ಹೇಗೆ ಚೀನಾ ವಿರುದ್ಧ ಇವರ ಸಹಾಯ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಪಾಶ್ಚಿಮಾತ್ಯ ದೇಶಗಳ ಸರ್ಕಾರಗಳಲ್ಲಿ ಮಾತ್ರವಲ್ಲದೆ ಜನರಲ್ಲೂ ಬೆಳೆಯುತ್ತಿರುವ ಭಾರತ ವಿರೋಧಿ ಭಾವನೆಯನ್ನು ಬೇರು ಸಮೇತ ಕಿತ್ತೊಗೆದು ಭಾರತದ ಪ್ರತಿಷ್ಠೆಯನ್ನು ಮತ್ತೆ ಉಜ್ವಲಗೊಳಿಸುವುದು ಭಾರತಕ್ಕೆ ಮುಖ್ಯವಾಗಿದೆ. ಈ ಕಾರಣಕ್ಕಾಗಿಯೇ ಪ್ರಧಾನಿ ಮೋದಿಯವರ ಈ ಉಕ್ರೇನ್ ಭೇಟಿ ಐತಿಹಾಸಿಕವಾಗಲಿದೆ. ಇದನ್ನು ಇಡೀ ವಿಶ್ವವೇ ಗಮನಿಸುತ್ತಿದೆ. ಸೊ ಗೆಳೆಯರೆ, ನಿಮಗೆ ಇದರ ಬಗ್ಗೆ ಮುಂದೆ ಬರುವಂತಹ ಸಣ್ಣ ಸಣ್ಣ ಮಾಹಿತಿಯನ್ನು ಕೂಡ ಹೇಳಲಿದ್ದೇನೆ. ಸೊ ಅದಕ್ಕಾಗಿ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.